ನಮಸ್ಕಾರ ಯೂಟ್ಯೂಬ್ ಗೆಳೆಯರೆ. ಹಿಂಗೆ ನಮ್ಮ ಮೊದಲು ವಿಡಿಯೋ ತಗೋರಿ ಅಪ್ಪಂದೆಲ್ಲ ಸ್ಟೈಲ್ ಅಪ್ಪು ಅಭಿಮಾನಿ ನಮ್ಮ ಬಸವರಾಜ್ ಪಾಟೀಲ್ ಗೌಡ್ರು ಇಲ್ಲಿದ್ದಾರೆ, ನಮ್ಮ ಹತ್ರ ನೋಡಬೇಕು. ಪೂರ ತೆಳಗ್ತವ್ರಿ. ಇದು ನಮ್ಮ ಕಲಬುರಗಿ ಜಿಲ್ಲಾ ತೆಳಗ ಅಪ್ಪನ ಚುಂಚೋಳಿ ತಾಲೂಕಾ ಚಂದನಕೆರೆ ಚಂದನಕೆರೆ ಗ್ರಾಮ. ನಮ್ಮ ಗೌಡ್ರು ಕಟ್ಟ ಅಭಿಮಾನಿ ಅಂತ ನಾನು ಹೇಳ್ಬೋದು ಯೂಟ್ಯೂಬ್ ಮುಖಾಂತರ. ಇವ್ರು ನಮ್ಮ ಊರಲ್ಲಿ ಒಂದು ದಿವಸ ಇರಲಿಲ್ಲ ಅಂದರೆ ಜನಗಳು ಇಲ್ಲಿ ಭಾಳ ದುಃಖ ಪಡ್ತಾರೆ. ಜನರಿಗೆ ಚಾಕ್ಲೇಟ್ ಹಂಚ್ತಾರೆ. ಆಯಿತು, ಬೇರೆ ಊರಿನಿಂದ ವಲಸೆ ಬಂದಿಲ್ಲಿ ನಾಟಕ ಮಾಡ್ತಾರೆ, ಅವರಿಗೆ ಪ್ರೋತ್ಸಾಹ ಧನ ಕೊಡ್ತಾರೆ, ಉಂಗುರು ಮಾಡ್ತಾರೆ, ಅವರಿಗೆ ಬಟ್ಟೆ ಮಾಡ್ತಾರೆ, ಆಯರಿ ಮಾಡ್ತಾರೆ. ಹೆಣ್ಮಕ್ಳು ಸೀರೆ 4 ಹೆಣ್ಮಕ್ಳಿಗೆ ಈ ಸೀರೆಯನ್ನು ಆಯರಿ ಮಾಡಿದ್ದಾರೆ ಗೌಡ್ರು. ಎಲ್ಲ ಹೊಸ ಮಂದಿಗೆ ಹೊಸ ಜನಗಳಿಗೆ ಆಯರಿ ಮಾಡಿದ್ದಾರೆ. ಗುರುಪಾದೇಶ್ವರ ನಾಟಕ ಸಂಘ ಅಂತ ಇಲ್ಲಿ ಬಂದಿತ್ತು, ಪ್ರತಿ ವರ್ಷ ಬರ್ತದೆ ನಮ್ಮಲ್ಲಿ. ಇವರು ಈ ಥರ ಯಾರು ದಾನ ಮಾಡೋಕಂತಾರೆ ನಮ್ಮ ಊರಲ್ಲಿ ಯಾರಿಲ್ಲ ಅಂತ ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಶ್ರೀಮಂತ ಇರ್ಬೋದು, ಆದರೆ ದಾನಿಗಳಿಲ್ಲ. ದಾನಿಗಳಂತ ಅವ್ರದ್ದು ಮನಸ್ಸು ಬೇಕಲ್ಲ, ಮನಸ್ಸಿಲ್ಲ. ಪ್ರತಿಯೊಂದು ಲಕ್ಷ ಇದ್ದಾರೆ, ಕೋಟಿ ಇದ್ದಾರೆ, ಅದ್ರ ಮನಸ್ಸಿಲ್ಲ ಅವ್ರು ಮಾಡೋಕ್ಕೆ. ಇವ್ರ ಹತ್ರ ಮನಸ್ಸಿದೆ. ಇವರು ಎಲ್ಲ ಪ್ರತಿಯೊಂದು ಪ್ರೋತ್ಸಾಹವನ್ನು ಮಾಡ್ತಾರೆ. ಪ್ರತಿಯೊಂದು ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಹಂಚ್ತಾರೆ. ಪ್ರತಿಯೊಂದು ಯಾರಿಗೆ ಒಂದು ಊರಿಗೆ ಸಂಕಟದಲ್ಲಿ ಇದ್ದಾರೆ ಅಂದರೆ ಕಾಸು ಕೊಡ್ತಾರೆ. ಅವರಿಗೆ ಬಸ್ ಚಾರ್ಜ್ ಇಲ್ಲ ಅಂದರೆ ಬಸ್ ಚಾರ್ಜ್ ಕೊಡ್ತಾರೆ. ಊಟ ಇಲ್ಲ ಅಂದರೆ ಊಟಕ್ಕೆ ಮಾಡಿಸ್ತಾರೆ. ದವಾಖಾನೆ ಹಾಸ್ಪಿಟಲ್ ತೋರಿಸ್ತಾರೆ. ಪಕ್ಕ ಇವರು ಕಟ್ಟಾಭಿಮಾನಿ ಪುನೀತ್ ರಾಜ್ಕುಮಾರ್ ದೇವಗಂತ ಅಪ್ಪು ಅಭಿಮಾನಿ ಸರ್. ಇವರು ಅಪ್ಪು ಅಭಿಮಾನಿನೇ ಇವರಿದ್ದಾರೆ. ಅಪ್ಪು ಸೆಕೆಂಡ್ ಅಪ್ಪು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ. ಬಸವರಾಜ್ ಗೌಡ್ರು ಇವ್ರಿಗೆ ಧನ್ಯವಾದವನ್ನು ಹೇಳ್ತಿದ್ದೀನಿ. ಮತ್ತೆ ನಾನು ಯೂಟ್ಯೂಬ್ ಮುಖಾಂತರ ಚಾನಲ್ ನನ್ನ ಮುಖಾಂತರ ನಾನು ಅವ್ರ ಯೂಟ್ಯೂಬ್ ಮುಖಾಂತರ ಧನ್ಯವಾದ ಹೇಳ್ತಾ ಇದ್ದೀನಿ. ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಇದೆ ಈ ನಮ್ಮ ಚಂದನಕೆರೆ ಗ್ರಾಮದಲ್ಲಿ. ಯೂಟ್ಯೂಬ್ ಬಂಧುಗಳೇ, ಒಂದೆರಡು ಮಾತಾಡ್ತಾರೆ ನಮಗೆ ಗೌಡ್ರು. ಇಲ್ಲಿ ಕೇಳಬೇಕು ನಾನು ಅವ್ರ ಅನಿಸಿಕೆ. ಬಸವರಾಜ್ ಪಾಟೀಲ್ ಅವರು ಕಟ್ಟ ಅಭಿಮಾನಿ ನಾವು. ಈಗಾದರೂ ಭೀ 4 ವರ್ಷ ಮುಗಿತಾ ಬಂತು, 5ನೇ ವರ್ಷ ಚಾಲಾಗಿದೆ. ಅಪ್ಪು ಅವರು ನಾನು ಫೋಟೋ ನೋಡಿದರೆ ಇನ್ನೂ ಭೀ ಅಳು ಬರುತ್ತದೆ. ಇಲ್ಲಿ ನಾನು ನಮ್ಮ ದೇವರ ಆಣಿ ಮಾಡಿ ಹೇಳ್ತೇನೆ, ಮಲ್ಕೊಂಬತ್ತಿನ ಆಣಿ. ಅವರಿಗೆ ನೋಡಿದ್ರೆ ಯಾಕೆ ಅಳು ಬರ್ತದಂದ್ರೆ ಅವ್ರ ನಗು ಮುಖ ಫಸ್ಟ್ ಅದಲ್ಲಿ. ಅಪ್ಪಂದೇನು ನಗು ಮುಖ. ಸೆಕೆಂಡ್ ಏನದ ಅವ್ರು ಮಾಡಿದಂಥ ಕರ್ತವ್ಯಗಳು. ಯಾರೇ ಇರಲಿ ಮನೆಗಿಂದು ಹೊರಗೆ ಆಗಬೇಕಾದರೆ ಕಾರ್ನಲ್ಲಿ ಒಂದು ಚೆಕ್ ಬುಕ್ಕು ಬಿಟ್ಟಾಕ್ತಿರು, ಹೊರಗೆ ಹೋಗಿಬಿಡ್ತಿರು. ಎಲ್ಲೇ ಯಾರೇ ಕಷ್ಟಗಳು, ಎಲ್ಲೇ ಶೂಟಿಂಗ್ ಹೋದ್ರು ಭೀ ಸ್ಕೂಲ್ ಒಳಗೆ ಹೋಗಿ ಏನು ಬೇಕು ಅದು ಕೊಡ್ತಿರು. ಮತ್ತು ಅನುಕೂಲಗಳು ಅದು ಯಾರೇ ಹಾಸ್ಪಿಟ್ಲ್ಗಳು ಏನೋ ನಮ್ಗೆ ಆರಾಮಿಲ್ಲ ರೀ ಅಂದ್ರೆ ಅವ್ರು ದವಾಖಾನೆ ತೋರಿಸ್ತಿರು. ನಗು ಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರು. ನಾನು ಇಷ್ಟು ಕಟ್ಟ ಅಭಿಮಾನಿ ಇದ್ದರೂ ಅಪ್ಪು ನನ್ನ ಅಭಿಮಾನಿಗಳು ಏನು ಹೇಳ್ತಾರೆ ಅಂದರೆ, ನೀವು ಇಷ್ಟೆಲ್ಲ ಮಾಡ್ತಿದ್ದೀರಿ ಗೌಡ್ರೆ, ಅಪ್ಪನ ಸಂಬಂಧಿ ಬಳಿ ಯಾಕೆ ಹೋಗಿಲ್ಲ ಅಂತ ಕೇಳ್ತಾರೆ. ನನಗೆ ಹೋಗ್ಲಿಕ್ಕೆ ಟೈಮು ಸಿಗ್ತಾ ಇಲ್ಲ. ನಾನು ಹೋಗ್ಬೇಕಂತೇಳಿ ಮನಸ್ಸಿಲ್ಲ. ನಂದು ಮನಸ್ಸು ಹೆಂಗದ ಅಂದರೆ ಹೇಳ ನಿಮಗೆ, ನನ್ನ ಆತ್ಮದಲ್ಲಿ ಇದ್ದಾನೆ ಅಪ್ಪು. ನೋಡ್ರಿ, ವರ್ಷಿಗೆ ಒಂದು ಸರಿ ಅವನ ಹೆಸರ ಮೇಲೆ ಕೋಟು ಬೂಟು ಸೂಟು ಹೊಲಿಸ್ತೀನಿ. ಅವ್ರ ಹೆಸರ ಮೇಲೆ ನಾವು ಉಟ್ಕೋತೀನಿ. ಅಂಥ ದಾನಸೂರ್ ಕಾರಣ ಸಿಗಲ್ಲ. ಇದ್ದಿರಬೇಕು. ಇವ್ರು ಹೇಳಿದ್ರಲ್ಲ ನಮ್ಮ ಇವರು ಸೂರ್ಯಕಾಂತ್ ಅವರು ಕೋಟ್ಯಾಧಿಪತಿಯರ ಜೀವೋದವ್ರ. ಅವ್ರು ಯಾರೋ ಇನ್ನೊಬ್ಬರು ಯಾರ್ಯಾರೋ ಅವರು ಏಸೋ ಹೂಳೋಸ್ ರೊಕ್ಕವ ಅವ್ರ ಬಲ್ಲಿ. ಮನಸ್ಸು ಬೇಕಲ್ಲ, ಕೊಡೋವಂಥ ಮನಸ್ಸು ಬೇಕು. ದಾನಸೂರ್ ಕರ್ಣ ಅವ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದು ವಿಡಿಯೋಗಳು ಯಾರೇ ಮಾಡ್ತಿದ್ರು ಮಾಡಿಕೊಡ್ತಿದ್ದಿಲ್ಲ. ಅಂಥ ಸ್ವಭಾವ ಅವ್ರದ್ದು. ಎಲ್ಲೇ ಅವರು ಕಣ್ಣೆದರಲ್ಲಿ ಅಲ್ಲಿ ಕೊರೋನಾದಾಗ ಅವರು ಪಾತ್ರಗಳು ಮಾಡಲಿ, ಯಾರೇ ಮಾಡಲಿ, ಅವ್ರಿಗೆ ದವಾಖಾನೆ ಸಾಲಿ ಸ್ಕೂಲ್ಗಳು ಎಲ್ಲ ಅವ್ರ ಬಾಡಿಗಾರ್ಡು ಎಲ್ಲ ಟೋಟಲಿ ಖರ್ಚು ಅವರೇ ನೋಡ್ಕೊತಿರು. ಕೊರೋನಾದಾಗ ಅಲ್ಲಿ ಹೊರಗಿನ ದೇಶದಲ್ಲಿ ಕೆಲಸ ಮಾಡಕ್ಕೆ ಬದುಕಲಾಕ ಬಂದಿರು. ರೋಡಿನ ಫುಟ್ಪಾತ್ ಮೇಲೆ ಮಕ್ಕೊಂಡಿರು. ಇವರು ಸ್ವಂತ ಕಾರ್ನಲ್ಲಿ ಎದುರು ಯಾರೇ ಕಾಣ್ಲಕ್ಕೆ ಅವ್ರಿಗೆ ನೋಡಿ ಅವ್ರದ್ದೆಲ್ಲ ಇದು ಮಾಡಿಸಿ, ಜಳಕ ಮಾಡಿಸಿ, ಅವ್ರಿಗೆ ಊಟ ಕೊಟ್ಟು ಹೊರಗಿನ ದೇಶ ಮತ್ತು ಒಯ್ದು ಕಳಿಸಿಕೊಟ್ಟಿದ್ದಾರೆ. ಅವರು ಸಿನಿಮಾಗಳು ಹೆಂಗಿವೆ ಅಂದರೆ, ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಖರೆ ಬಾರಣೆ ಇದೆ ಅದರೊಳಗೆ. ಇವು ಎಲ್ಲ ಡೂಪ್ಲಿಕೇಟ್ ಅವು ಬೇರೆ ಹೀರೋಗಳದು. ಬಾರಣೆ ಖರೆ ಇದೆ ಅವ್ರದ್ದು. ಅವರು ಏನಂದರೆ 5 ವರ್ಷ ಹುಡುಗ ಇರಲಿಕ್ಕೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇವೊಂದು ಕಾಣದಂತೆ ಮಾಯವಾದನು ನಮ್ಮ ಶಿವ, ಕಾಣದಂತೆ ಮಾಯವಾದನು ಅಂಥೇಳಿ ಹಾಡೇನಲ್ಲ, ಅದು ಸ್ವಂತ ಹಾಡಿಸಿದ ಅಂಥ ದೇವರಿಗೆ. ಇವ್ರಿಗೆ ಯಾಕೆ ಒಯ್ದನಂದ್ರೆ ನಂಗಾರ ಅನ್ನಿಸ್ತದ ನಾನು ಲಗ್ನ ಆಗಿಲ್ಲ, ಭಾಳ ಬ್ರಹ್ಮಚಾರಿ ನಾನು. ನಮ್ಮ ರೊಕ್ಕ ಮನೆ ಅದ ಹೊಲ ಅದೆಲ್ಲ ಲಗ್ನ ಆಗಿಲ್ಲ. ನಾನು ಒಂದು ದೇವ್ರ ಶಕ್ತಿ ಮಲ್ಕಪ್ಪ ಮುತ್ಯ ಗುರುಪಾದ ಮುತ್ಯಾರಿ ಹೆಸರ ಮೇಲೆ
ಹಂಗೆ ಉಳಿದಿದ್ದೆವು. ಲಗ್ನ ಆಗಿಲ್ಲ, ಆಗಬೇಕಂತ ವಿಚಾರದೇನ ಆಗಿಲ್ಲ. ಇನ್ನೊಂದು ಏನದ ಅಂದ್ರೆ ಹೇಳ್ರಿ ನಿಮಗೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೇದು ಪಿಕ್ಚರ್ಗಳು ಮಾಡಿದ್ದಾರೆ. ಅವರು ನನಗನ್ನಿಸ್ತದ ಇವರು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಹೀರೋಗಳಲ್ಲಿ ಡೈರೆಕ್ಟರ್ಗಳು ಕಲಿತು ವರ್ಷಿಗೊಂದು ಸಿನಿಮಾ ಅವರು ಬರ್ತ್ಡೇಗೆ ಬಿಡುಗಡೆ ಮಾಡಬೇಕಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ಅವರು ಏನೇ ಮಾಡಿದ್ರು ಭೀ ಯಾರಿಗೆ ಭೀ ಈ ಸಾಲಿಗಳು ತೆಗಿದ್ದಾರೆ. 1800 ಸಾಲಿ ತೆಗೆದರು ಪುನೀತ್ ರಾಜ್ಕುಮಾರ್ ಅವರು. ಅಶ್ವಿನಿ ಮೇಡಮ್ ಅವರಿಗೆ ಗೊತ್ತಿಲ್ಲ, ಶಿವರಾಜ್ಕುಮಾರ್ಗೆ ಗೊತ್ತಿಲ್ಲ, ರಾಘವೇಂದ್ರಗೆ ಗೊತ್ತಿಲ್ಲ. ಈ ನನಗೆ ಯಾರ ಇದ್ರೆ ನನಗೆ ಜರ ಹೇಳ್ರಿ, ಲೈಕ್ ಹೊಡ್ರಿ. ನನ್ನ ಯಾರ ಇದ್ರೆ ಅಂದ್ರೆ ಇದು ಫಾಲೋವರ್ ಮಾಡಿರಿ. ಯಾರು ಅಂದ್ರೆ ಹೇಳ್ರಿ ನಿಮಗೆ, ಹೆಂಡತಿ ಕುನೆ ಇಲ್ದೇ ಮಾಡಿದವ ಯಾವನ ಗಣಸ ನನಗೆ ಹೇಳ್ರಿ ನೋಡಮ್ಮ. ಹೇಳಿದ್ರಂದ್ರೆ ನಾನು 8 ಎಕರೆ ಹೊಲ ಕೊಡ್ತೀನಿ. ಹೆಂಡತಿ ಕುನೆ ಇಲ್ದೇ ಯಾವನೂ ಮಾಡಿಲ್ಲ. ಯಾವಾಗಾರ ಹೆಂಡತಿ ಕೇಳೇ ಮುಂದೆ ಮಾಡ್ತಾನೆ. ಅವರು ಮೇಡಮ್ ಅವರಿಗೆ ಗೊತ್ತಿಲ್ಲ, ಅಶ್ವಿನಿ ಮೇಡಮ್ ಅಂಥ ದಾನಸರು ಕಾರಣ. ಅವರು ಬ್ರಹ್ಮೆ ಹಂಗೆ ಬರೆದಿತ್ತು ಹುಟ್ಟಿದ್ದು. ಪುನೀತ್ ರಾಜ್ಕುಮಾರ್ ಅಂತಲೇ ಮುಂದೂ ಹುಟ್ಟಲ್ಲ, ಹಿಂದೂ ಹುಟ್ಟಲ್ಲ. ನಮ್ಮ ಊರಾಗ ಇನ್ನೊಂದೇನು ಹೇಳ್ತೀನಿ ರೀ, ಫಸ್ಟ್ ಮಾಡಿದವ ನಾನೇ. ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಸತ್ತಿದ್ದಿನ ನಂದೂ ಲಗ್ನ ಆಗಿಲ್ಲ ಖರೆ. ಇನ್ನು ಅಪ್ಪಂದು ಯಾವಾಗ ನಮ್ಮ ಇಲ್ಲಿ ಚಂದನಕೆರೆ ಊರಾಗ, ಗುಲ್ಬರ್ಗ ಜಿಲ್ಲಾ ಗುಡ್ಡ ಹತ್ತಿರ ಚಂದನಕೆರೆ, ರೇವಣಸಿದ್ದಪ್ಪ ಹತ್ತಿರ ಯಾವಾಗ ಜಗತ್ತು ಮುಣುಗ್ತು ಅವಾಗ ಅಪ್ಪಂದು ಭೀ ಮುಣುಗ್ತದ, ನಂದೂ ಮುಣುಗ್ತದೆ. ಒಂದು ಕೂಸು ಹಿಡ್ಕೊಂಡು ಅಪ್ಪು 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 ಅಂತ. ನಾನು ಒಂದು ಬಿಸ್ನೆಸ್ ಇದೆ, ಹೊಲ ಇದೆ, ಬಿಸ್ನೆಸ್ ಇದೆ, ಕರೆ ದುಕಾನಿದೆ. ಅಲ್ಲಿ ಅಪ್ಪನೇ ಹಾಡ ಹಚ್ತೀನಿ, ಅಪ್ಪಂದೇ ಫೋಟೋ. ಏನು ಮಾಡಿದ್ರು ಅಪ್ಪನ ಹೆಸ್ರ ಮೇಲೆ. ಹಾಗಾಗಿನೇ ಊರಾಗ ಏನಾಗ್ಯದ, ಖರೆ ಅಭಿಮಾನಿ ಅಪ್ಪು ಅಂದು. ಇಲ್ಲಿ ಯಾವುದೇ ನಾಟಕ ಬಂತು ಅವರಿಗೆ, ಮೊನ್ನೆ ಗುರುಪಾಲಿಂಗೇಶ್ವರ ನಾಟಕ ಸಂಘ ಬಂದಿತ್ತು ಅವರಿಗೆ. ಈಗ ಮಾಲಕರಿಗೆ ಗೊತ್ತದ, ಒಬ್ಬರಿಗೆ 5 ತಲೆ ಬೆಳ್ಳಿ ಕಡ್ಗ ಮಾಡ್ದ, ಒಂದು ತಲೆ ಬೆಳ್ಳಿ ಉಂಗುರು ಮಾಡ್ದ. ಹೊಸ ಮಂದಿಗೆ ಹೆಣ್ಮಕ್ಳು ಸೀರೆ ತಂದ, ಪೋಲ್ಕ ತಂದ, ಮತ್ತು ಗಣಸರಿನ ಎಷ್ಟೆಟ್ಟು ತಂದ, ಪೈಜಾಮ್ ತಂದ. ನಾಟಕ ಮಾಲಕೆ ಅಂತ ತಿಳ್ಕೊಂಡು ನನಗೆ. ಅದಕ್ಕೆ ದಾನ ಮಾಡ್ತೇನೆ. ಅವನು ಅಪ್ಪು ನೋಡಿ ನಾನು ಸುಳ್ಳು ಹೇಳಲ್ಲ. ಅವನು ಅಪ್ಪನು ಗುಣ, ಚಪ್ಪಲಿ ಗುಣ ಇದ್ದೋಟ್ರ ಕಲ್ತಿದ್ದೇನೋ. ಅವ್ರ ಗುಣ ಬರಲ್ಲ ಮಗ. ಅಪ್ಪನ ಬೂಟು ಖಾಲಿ, ಅವ್ರ ಬೂಟಿಂದು ಕಿಮ್ಮತ್ತಿಲ್ಲ ನಾವು. ಅವ್ರದ್ದು ಖಾಲಿ ಬೂಟ್ ಕಿಮ್ಮತ್ತಿದ್ದೋಟ್ರೆ ನಾವು ದಾನ ಮಾಡ್ತಿದ್ದೇವೆ. ಇನ್ನೊಂದೇನದ, ಅಪ್ಪವರು ಭಾರಿ ಬಟ್ಟೆ ಹಾಕೋತಿಲ್ಲ. ಒಂದು ಸರಿ ಏನಾಗಿತ್ತು ಅಂದ್ರೆ, ಅಭಿಮಾನಿ ಅವರಿಗೆ ಸೇಮ್ ಅಪ್ಪನ ಟೀ ಶರ್ಟ್ ಹಾಕ್ಕೊಂಡು ಬಂದು, ಇದು ಎಷ್ಟು ಬಿದ್ದದ ಶರ್ಟ್ ಅಂತ ಕೇಳಿದ್ರು. ಇಷ್ಟು ಬಿದ್ದದ ಅಂದ್ರೆ ನಾನು ಒಂದು ತೊಟ್ಕೋಬೇಕಲ್ಲ ತಿಂಡಿ ಸರ್ ನಿಮ್ಮದು ಶರ್ಟ್ ಅಂತ. ಅವಾಗ ಅಪ್ಪು ಸರ್ ರೊಕ್ಕ ಕೊಟ್ಟು ತಗೋ ಅಂತೇಳಿ ಕೊಟ್ಟು, ಅವಾಗಿನ ಹಿಡಿದು 2000 1000 ಹಾಕೊಳತ್ತಾರೆ. ಯಾಕೋ ಅಪ್ಪು ಅಭಿಮಾನಿ, ಅವ್ರ ಮನಸ್ಸು ಮರಿಬಾರ್ದು. ಅಪ್ಪು ಅಭಿಮಾನಿ ಏನು ಹೇಳಿದೆ ಅದೇ ಕೇಳ್ತೀವಿ ನಾವು. ಅವ್ರು ಹಾಕೋಬೇಕಾದ್ರೆ ಎಷ್ಟೋ ಕೋಟಿ ಗಂಟ್ಲೆ, 10 ಕೋಟಿ ಆದ್ರೂ 50 ಕೋಟಿ ರೂಪಾಯಿ ಒಂದು ಅಂಗಿ ಹಾಕ್ತಾರೆ. 50,000 ಕೋಟಿಗಳಾದ್ರೂ ಒಂದು ಕೋಟಿ ಹಾಕ್ತಿರು. ಎಲ್ಲ ಜನರು ಮನಸ್ಸು ಮರಿಬಾರ್ದು ಅಂತೇಳಿ ಅವರು ಜನರಂತೆ ನಡೆದಿದ್ದಾರೆ. ಅವರು ಸಾಯತನ ಅವ್ರ ಹೆಸರು ಇರ್ತದೆ, ಮುಂದೂ ಹುಟ್ಟಲ್ಲ, ಹಿಂದೂ ಹುಟ್ಟಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪು ಬಾಸ್. ನಮಸ್ಕಾರ ಯೂಟ್ಯೂಬ್ ಗೆಳೆಯರೆ. ನಮಸ್ಕಾರ. ನಾನು ಗೌಡ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. ಉಪಕಾರ ಯಾವ ಥರವನ್ನು ಪುನೀತ್ ರಾಜ್ಕುಮಾರ್ ನಟನವರು ಅಂತ ಅವರು ದಿವಂಗತ ಅವರು ಯಾವ ಥರವನ್ನು ಮೊದಲೇ ದಾನ ಧರ್ಮವನ್ನು ಯಾವ ಥರ ಮಾಡಿದರು, ಜನಗಳು ಯಾವ ಥರ ಸಹಕಾರ ಮಾಡಿದರು, ಅವ್ರ ಬಗ್ಗೆ ವರ್ಣನೆ ಮಾಡಿ ಹೇಳಿದ್ದಾರೆ ಗೌಡರು. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದವನ್ನು, ನನ್ನ ಹೃದಯಪೂರ್ವಕವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಗೌಡ್ರಿಗೆ. ಈ ಥರವನ್ನು ಜನರು ಕಲಿಕೋಬೇಕು. ಯಾಕಂದರೆ ನಾವು ಎಷ್ಟು ಗಳಿಸಿದ್ರೆ ನಮ್ಮ ಜೊತೆಯಲ್ಲಿ ಬರಲ್ಲ. ಬೆಕ್ಕದು ಗೋಲ್ಡ್ ಇರಲಿ, ವಜ್ರ ಇರಲಿ, ಬೆಕ್ಕದೇ ಇರಲಿ, ಅದು ಶಾಶ್ವತವಾಗಿ ಇರಲ್ಲ. ನಾವು ಮಾಡಿದ ಅಷ್ಟೇ ಅದು ಅಮರವಾಗಿರ್ತದೆ. ಇವಾಗ ಎಕ್ಸಾಂಪಲ್, ಇವಾಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಮ್ಮ ಗೌಡ್ರಾಗಿದ್ದಾರೆ. ಅವ್ರ ಗುಣವನ್ನು ಇವರಲ್ಲೂ ಇದೆ. ಅದಕ್ಕಾಗಿ ಇಲ್ಲಿ ಎಲ್ಲ ಜನರು ಅವರಿಗೆಲ್ಲ ಅಪ್ಪು ಅಭಿಮಾನಿ ಅಂತಾರೆ. ಎಲ್ಲ ಇಲ್ಲಿ ಫೇಮಸ್ ಇದ್ದಾರೆ ನಮ್ಮ ಗೌಡ್ರು ಅಂದರೆ. ಎಲ್ಲ ಗೌಡ್ರು ಅಂದ್ರೆ ಇಲ್ಲಿ ಯಾರು ಬಂದರೆ ಅಪ್ಪು ಅಂದರೆ ಒಂದು ಕೂಸು 5 ವರ್ಷ ಅಪ್ಪು ಅಂದರೆ 5 ವರ್ಷ ಹುಡುಗ ಅಂತ ಹೇಳ್ತಾರೆ. ಇಲ್ಲಿ 5 ವರ್ಷ ಹುಡುಗ ಕೂಡ ಇಲ್ಲಿ ಹೇಳ್ತಾರೆ ಗೌಡ್ರು ಇದ್ದಾರೆ ಅಂತ ಹೇಳಿ. ಅಪ್ಪು ಗೌಡ ಮನೆ ತಂದು ತೋರಿಸ್ತಾರೆ, ಮನೆ ತಂದು ತೋರಿಸ್ತಾರೆ ಈ ಗೌಡ್ರಿಗೆ. ಗೌಡ್ರು ಅಂದ್ರೆ ಅಪ್ಪು ಅಂದರೆ ಸೀದಾ ಗೌಡ್ರ ಮನೆ ತಂದು ತೋರಿಸ್ತಾರೆ ಒಂದು ಸಣ್ಣ ಹುಡುಗರು ಕೂಡ. ಈ ಥರ ಯಾಕಂದರೆ ನಾವು ದಾನ ಮಾಡಿದ್ರೆ ಉಳಿತದೆ, ನಾವು ಪುಣ್ಯ ಮಾಡಿದ್ರೆ ನಮ್ಮದು ಬರ್ತದೆ ಜೊತೆಯಲ್ಲಿ. ಅದನ್ನು ನಾವು ನಿಮ್ಗೆ ಹೇಳಿದ ಅದೊಂದು ಹೇಳ್ರಿ, ನಮ್ಗೆ ಉಳಿತದೆ ಅಂತ. ಹಿಂಗೆ ನನಗೆ ಆರಾಮಿದ್ದಿಲ್ಲ ಅದೊಂದು ಹೇಳ್ರಿ. ಏನು ನೋಡ್ರಿ, ಅವಾಗ ಆರಾಮಿದ್ದಿಲ್ಲ ನೋಡ್ರಿ. ಇವ್ರು ಗೌಡ್ರು ಪಾವಡ್ ಪುರುಷ ಇದ್ದಾರೆ, ದೇವರು. ಆದರೆ ಅವ್ರಿಗೆ ಸಾಧು ಡ್ರೆಸ್ ಇಲ್ಲ. ಆದರೆ ಅವ್ರು ಹೇಳಿದ ನಿಜ ಆಗಿರ್ತದೆ. ಯಾವುದೇ ಒಂದು ಹೇಳಲಿ, ಅವರು ಈ ಥರ ಆಗ್ತಂದ್ರೆ ಆ ಥರ ಆಗ್ತದೆ. ಯಾವುದೇ ಇರಲಿ, ಅವರು ಪ್ರತಿಯೊಂದು ಯಾಳೆ ನಮ್ಗೆ ಆಪತ್ತಿದ್ರೆ ಅವ್ರಿಗೆ ಕಾಸು ಕೊಡ್ತಾರೆ, ಉಪಕಾರ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಈ ಊರಲ್ಲಿ ಮತ್ತೆ ಯಾರಿಲ್ಲ. ನಾನು ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ. ಧನ್ಯವಾದ ಯೂಟ್ಯೂಬ್ ಹೇಳಿದರೆ. ಒಂದು ಸ್ಟೈಲ್ ಮಾಡಮ್ ಗೌಡ್ರ ಸ್ಟೈಲ್ ಮಾಡ್ತಾರೆ ನೋಡಬೇಕು. ವಿಡಿಯೋ ಮಾಡ್ತಾರೆ.
ವಿಡಿಯೋ ಮಾಡ್ತಾರೆ ಅವ್ರನ್ನೂ ಇನ್ಸ್ಟಾಗ್ರಾಮ್ ಇದೆ ಎಲ್ಲ. ನೋಡಬೇಕು ಗೌಡ್ರು ಇದರಲ್ಲಿ ಅಪ್ಪು ಅಭಿಮಾನಿ ಪುನೀತ್ ರಾಜ್ಕುಮಾರ್ ಇವಾಗ ಅಂತ ಅವ್ರ ಅಭಿಮಾನಿ ಆಗಿದ್ದಾರೆ ಗೌಡ್ರು, ಕಟ್ಟ ಅಭಿಮಾನಿ. ಜೇಮ್ಸ್ ಸಿನಿಮಾ ಇದು ಅಪ್ಪಂದು. ಜೈ ಹಿಂದ್, ಜೈ ಕರ್ನಾಟಕ, ಅಪ್ಪು ಬಾಸ್. ಎಲ್ಲರೂ ಇದೇ ನಮ್ಮನ್ನ ಕಲಿಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಎಲ್ಲರೂ ದಾನ ಮಾಡೋದು ಕಲೀರಿ. ನಿಮ್ಮ ಹೆಸರು ಉಳಿತದ, ರೊಕ್ಕ ರೂಪಾಯಿ ಉಳಿಯಲ್ಲ. ಈ ನಾ ಸತ್ತಂದ್ರೆ ಭೀ ನಮ್ದು ಈ ಸುತ್ತ ಹಳ್ಳಿಗೆ ಭೀ ಗೊತ್ತದ ನಾ ಹೆಂಗಿದ್ದೀನಿ. ಗೌಡ್ರು ಹೆಂಗಾರ ಅಪ್ಪು ಅಭಿಮಾನಿಯರ ನಾ ಯಾವಾಗ ನಾಟಕದವ್ರಿಗೆ ಆಯ್ರಿ ಬಟ್ಟೆ ಉಂಗುರು ಮಾಡ್ದ ಅವಾಗೇ ನನ್ನ ಪೂರ ಈ ಸುತ್ತ ಹಳ್ಳಿ ರೆಕಾರ್ಡ್ ಆಯಿತು. ಈಗಾದ್ರೆ ಭೀ ನಮ್ಮ ಕೇರಿಯಲ್ಲಿ ಬಾಜು ನೀವು ಎಲೆಕ್ಷನ್ ನಿಂದ್ರೆ ಗೌಡ್ರೆ ಆರಿಸ್ತರ್ತೀವಿ ಅಂತಾರೆ. ಅಂದ್ರೆ ಆರಿಸ್ತರ್ತೀವಿ, ನೀವು ಎಲೆಕ್ಷನ್ ನಿಂದ್ರೆ ಗೌಡ್ರ 100ಕ್ಕೆ 100 ಅಂತಾರೆ. ಯಾಕಂದ್ರೆ ಈ ಸಂಘ ಕಟ್ಲಕ್ಕೆ ರೊಕ್ಕ ಕೊಟ್ಟಿದ್ದೇವೆ, ದವಾಖಾನೆಗೆ ರೊಕ್ಕ ಕೊಟ್ಟು ಯಾರಿಗೆ ಜಡ ಬಂದ್ರೆ ದವಾಖಾನೆಗೆ ರೊಕ್ಕ ಕೊಟ್ಟಿದ್ದೇವೆ. ಅವರಿಗೆ ಗೊತ್ತು ಯಾರೇ ಒಟ್ಟು ತ್ರಾಸಿದ್ದರೂ ಸಂಘ ಅಲ್ಲಿ ಒಂದು ಏನೇ ಪ್ರಾಬ್ಲಮ್ ದವಾಖಾನೆ ಊರಿಗೆ ಹೋಗ್ಲಾಕ ಸಂಘ ಕಟ್ಲಾಕ ಅಪ್ಪನ ನೋಡಿ ಕಲ್ತಿದ್ದೇವೆ. ಸುಳ್ಳು ಹೇಳಲ್ಲ ನಾವು. ಇಲ್ಲರೂ ನಿಜವಾಗ್ಲೂ ನಾವು ಈಟು ದಾನ ಮಾಡ್ತಿದ್ದಿಲ್ಲ. ಅಪ್ಪನ ಗುಣ ನನ್ನ ಬಳಿ ಬಂದಿದೆ ಏಟಾದ್ರೂ ಭೀ. ಇದೇ ನಮ್ಮನ್ನ ಎಲ್ಲರೂ ಕಲಿಬೇಕು, ಎಲ್ಲರೂ ಮಾಡಬೇಕು, ಅಪ್ಪನಪ್ಪಲೆ ಹೆಸರು ಗಳಿಸ್ಕೋಬೇಕು ಅಂಥೇಳಿ ಎಲ್ಲರೂ ಬಂದು ಮನಸ್ಸಿನಾಗಿರಲಿ. ನೀವು ರೊಕ್ಕ ರೂಪಾಯಿ ಬರಲ್ಲ, ನಿಮ್ಮ ಹಣೆ ಬರ್ದಾಗ ಏಟದ ಊಟ ಸಿಗ್ತದೆ, ನಿನ್ನ ಹಣೆ ಬರ್ದಾಗ ಏನು ಬರ್ದ ಅದೇ ಆಗ್ತದೆ. ನೀವು ಮಾಡಿದ್ರೆ ಅಂದ್ರೆ ದಾನ ಮಾಡಿದ್ರೆ ಎಷ್ಟೋ ಕೋಟಿ ಗಂಟಲೆ ದಾನಸರು ಕರ್ಣಾರ ಏನಿಲ್ಲ. ಅವರು 1 ರೂಪಾಯಿ ಖರ್ಚು ಮಾಡಲ್ಲ. ಎದಕ್ಕೆ ಬಂತು ನಾವು ಓಟ್ ಅಂಗಿ ಉಟ್ಕೊಂಡಿನಿ, ಈ ಪ್ಯಾಂಟ್ ಉಟ್ಕೊಂಡಿನಿ, ನಾ ಈಸ್ ರೊಕ್ಕ ನಾ ಅದು ಆ ಕಾರ್ ತೊಗೊಂಡಿನಿ, ನಾ ಇದು ಈ ಕಾರ್ ತೊಗೊಂಡು 50 ಕೋಟಿ ಕಾರ್ ತೊಗೊಂಡು 50 ಯಾವ ಕಾರ್ ಏನದ ನಿಮ್ಮದು ಕೊಟ್ಟು ದಾನ ಮಾಡ್ರಿ ಅಪ್ಪನಪ್ಪಲೆ. ಅದಕ್ಕಂತಾರೆ ನಿನಗೆ ನಾವು ಏಟು ರೊಕ್ಕ ಇದ್ದರೆ ಗಳಿಸಿದ್ವಿ ಏಟಿಲ್ಲ ಗೊತ್ತಾಯ್ತು. ಇನ್ನೊಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮೋದಿಜಿ ಅವರು ಏನು ಮಾಡಿರಂದರೆ, ಅವರಿಗೆ ಮೋದಿಜಿಯವರು ಪುನೀತ್ ರಾಜ್ಕುಮಾರ್ ಆಫೀಸ್ ಕರೆಸಿರು, ಪ್ರಧಾನಮಂತ್ರಿ ಕರೆಸಿ ಎಲೆಕ್ಷನ್ ನಿಂದ್ರಿ ಸರ್ ನೀವು ಆರಿಸಿ ಬರ್ತೀರಿ ಅಂತ 2 ಕೈ ಜೋಡಿಸಿ ಹೇಳಿದ್ರು. ನೀವು ಎಷ್ಟರ ದೊಡ್ಡವ್ರು, ನಿಮ್ಮ ಪ್ರಧಾನಮಂತ್ರಿ, ನೀವು ಮತ್ತೆ ಬೇಕಾದ ಹೇಳ್ರಿ ಮಾಡ್ಬಾ ಅಂದ್ರೆ ಬರ್ತೀನಿ ನಾ. ಇದು ಒಂದಾಗಲ್ಲ ನಾನು, ನಮ್ಮ ತಂದೆಯವ್ರ ಮಾರ್ಗನೇ ನಡಿತೀನಿ ನಾ. ಎಲೆಕ್ಷನ್ ನಿಂದ್ರಲ್ಲ ಅಂತ ಕೈ ಜೋಡಿಸಿ ಅಲ್ಲಿ ಕುಂತು ಬಂದರು. ಅವ್ರ ಅಣ್ಣವ್ರ ಮನ್ಯಾಗ ಮೇಡಮ್ ಅವ್ರು ನಿಂತರು ಭೀ ಸಪೋರ್ಟ್ ಮಾಡಿಲ್ಲ. ಇನ್ನೊಂದು ಏನದ ಕೊನದ, ಈ ಸಿದ್ದರಾಮಯ್ಯರ DK ಅರ ಎಲ್ಲರೂ ಪರಿಚಯ ಅವ್ರಿಗೆ. ಯಾರು ತೆಲುಗು ಹೀರೋಗಳು ಪರಿಚಯ, ಅವರು ಇವ್ರಿಗೆ ಪರಿಚಯ. ಇವ್ರು ಏನೂ ಇದ್ದಿದ್ದಿಲ್ಲ, ಮುಖ್ಯಮಂತ್ರಿ ಇದ್ದಿಲ್ಲ, ಏನೂ ಇದ್ದಿಲ್ಲ. DK ಒಬ್ಬರು, ಸಿದ್ದರಾಮಯ್ಯ ಅವರು. ಆ ಟೈಮಿಗೆ ಪುನೀತ್ ರಾಜ್ಕುಮಾರ್ ಅವರು ಮನೆಗೆ ಹೋಗಿರಂತ. ಇವರು ಇವ್ರು DK ಅವರು ಹೋಗಿ ಅಡ್ವರ್ಟೈಸ್ ಮಾಡಿರಿ ನಂದಿನಿ ಹಾಲು ಅಂತೇಳಿ ಬಂದರು. ಯಾಕಾಗಲ್ಲ ಯಾಕಂತೇಳಿ ಬಂದುಬಿಟ್ರು. ಅವಾಗೆ 5 ನಿಮಿಷ ಬಂದರು. ಚೆಕ್ ತೊಗೊಂಡು ಬಂದ್ರೆ ಅವ್ರು ಎಷ್ಟೋ ಲಾಕದು ಅಡ್ವರ್ಟೈಸ್ ಮಾಡಿದ್ರೆ ರೊಕ್ಕ ಚೆಕ್ ಉಳ್ಳಾಕೋದ್ರೆ ರೈತರಿಗೆ ಸಹಾಯ ಮಾಡಿರಿ, ರೈತರಿಗೆ ಒಳ್ಳೇದು ಮಾಡಿರಿ, ರೈತರಿಗೆ ಕೊಡ್ರಿ, ನಾ ರೊಕ್ಕ ತೊಗೊಂಬಲ್ಲ ಅಂತೇಳಿ ವೆಬ್ಸೈಟಿದಾಗ ನಂದಿನಿ ಒಂದು ಹಾಲು ಅಡ್ವರ್ಟೈಸ್ ಮಾಡಿ. ಈಗೇನಾದ್ರೆ ರೊಕ್ಕಾಗ ರೊಕ್ಕ 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 ಭ್ರಾಂತಿ ಅದ. ಈಗ ರೊಕ್ಕ ಸಲಿಂದ ಅಡ್ವರ್ಟೈಸ್ ಮಾಡ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ, ಅಪ್ಪು ಬಾಸ್. ಜೈ ಅಪ್ಪು ಬಾಸ್. ಗೌಡ್ರಿಗೆ ಮತ್ತೊಮ್ಮೆ ಧನ್ಯವಾದನೆ ಹೇಳ್ತಾ ಇದ್ದೀನಿ. ದಾನ ಧರ್ಮ ಮಾಡಬೇಕು, ನಮ್ಮ ಇದೊಂದು ಅಮರವಾಗಿ ಹೆಸರಿರ್ತದೆ ಅಂಥೇಳಿ ಜನರು ಕಲ್ಕೋಬೇಕು. ಜನರು ಈ ನಡವಳಿಕೆಯನ್ನು ನಡ್ಕೊಂಡು ಹೋಗ್ಬೇಕು. ಈ ಥರವನ್ನು ಜನರು ನಡೆದ್ರೆ, ಪುಣ್ಯವನ್ನು ಮಾಡಿದ್ರೆ ಅವ್ರ ಮುಂದೆ ಅವ್ರ ಮಕ್ಕಳಿಗೆ ಪುಣ್ಯ ಆಗ್ತದೆ. ಮತ್ತು ಮರಿ ಮೊಮ್ಮಕ್ಕಳು ಹಂಗೆ ಪುಣ್ಯ ನಡೀತದೆ ಆ ಮನೇಲಿ. ಈ ಥರ ದಾನ ಧರ್ಮ ಮಾಡ್ಕೊಬೇಕು, ಕಲ್ಕೋಬೇಕಂತೇಳಿ ಯೂಟ್ಯೂಬ್ ಮುಖಾಂತರ ಹೇಳ್ತಾರೆ. ನಮ್ಮ ಗೌಡ್ರು ಅನಿಸಿಕೆಯನ್ನು ಹೇಳ್ತಾರೆ, ಸಾಕಷ್ಟು ಹೇಳಿದ್ದಾರೆ ಗೌಡ್ರು. ಇದೊಂದು ಜರ ಇಡ್ರಿ. ನಾವು ಏನಲ್ಲಿ ಯಾರಿಗೆ ರೊಟ್ಟಿ ಕೊಡ್ತೇವೆ, ಯಾರಿಗೆ ಏನೇ ತ್ರಾಸಿನಾಗ ನಾವು ಮಾಡಿದ್ದು ಹೋಗಲ್ಲ, ಅದು ಎಕಡೆ ಹೋಗಲ್ಲ. ನಮಗೇನು ಅನ್ನಿಸ್ತದ ಪುಗ್ಸಟೆ ಅವನಿಗೆ ಕೊಟ್ಟೆವ ಅನ್ನಿಸ್ತದ. ಪುಗ್ಸಟೆ ಹೋಗಲ್ಲ, ಕಟ್ಟಿಟ್ಟು ಬುತ್ತಿ ಅದು ಅಂದ್ರೇನು, ಮುಂದೆ ನಿನಗೆ ಕಷ್ಟ ಕಾಲಕ್ಕೆ ಯಾರೋ ಬಂದು ದೇವ್ರು ಕಾಪಾಡ್ತಾನೆ. ನಿಮಗೆ ಕೊಟ್ಟವನೇ ಈ ಸೂರ್ಯಕಾಂತರ ನಮ್ಮ ಫ್ರೆಂಡ, ಅವ್ರಿಗೆ ಕೊಟ್ಟಂದ್ರೆ ಅವರೇ ನನಗೆ ಕೊಡೋಲ್ಲ. ಮತ್ತೊಬ್ಬ ಪರಮಾತ್ಮ ರೂಪದಾಗ ಬಂದು ನಮಗೆ ಕಾಪಾಡ್ತಾನೆ. ಅದಕ್ಕಾಗಿ ದಾನ ಮಾಡೋದು ಕಲೀರಿ, ಅಪ್ಪನ ಗುಣ ಕಲೀರಿ, ಒಳ್ಳೇದು ನಡೀರಿ, ಒಳ್ಳೆ ಮಾರ್ಗ ನಡೀರಿ. ಬಿಟ್ಟು ಬಿಡ್ರಿ ಅವೆಲ್ಲ. ಅವ್ರದ್ದು ಈಗ ಕೆಡಿಸ್ಬೇಕು ನನ್ನ ಅವ ಮುಂದಕ್ಕೆ ಹೋದನಂದ ನಾ ಎಳಿಬೇಕು. ಏನು ಯಾರು ಮುಂದಕ್ಕೆ ಹೋಗಿ ಏನು ಮಾಡ್ತಾರೆ? ಎಲ್ಲ ಇಲ್ಲೇ ಸಾಯದ ಸಾಯ್ತೀರಿ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಆಗ್ತದೆ, ಕೆಟ್ಟದ್ದು ಮಾಡಿದ್ರೆ ನಿಮಗೆ ಸಾಯತನ ಕೆಟ್ಟದೇ ಆಗ್ತದೆ. ಇದು ಯಾಕಂದ್ರೆ ನನಗೆ ದೇವ್ರ ಶಕ್ತಿ ಅದ. ನನಗೆ ಧಾರ್ಮಿಕ ಕರ್ಮ ಎರಡವ, ಧರ್ಮ ಕರ್ಮ. ಕೆಟ್ಟದ್ದು ಮಾಡಿದ್ವಿ ಕರ್ಮದ ಬಿದ್ದು ಸಾಯ್ತಿ. ಒಳ್ಳೇದು ಮಾಡಿದ್ವಿ ಒಳ್ಳೇದೇ ಆಗ್ತದೆ. ನೀ ಅಂತಿರ್ಬೇಕು ನನಗೇನೂ ಆಗಲ್ಲ ಅಂತೇಳಿ ಅಹಂಕಾರಲಿಂದ ನಾವು ಓಡಾಡ್ತಿರ್ಬೇಕು. ಸಾಧ್ಯನೇ ಇಲ್ಲ. ಅದು ಯಾವನಿಗೆ ಬಿಟ್ಟಿಲ್ಲ ಅಂತ, ರಾಮಗೆ ಬಿಟ್ಟಿಲ್ಲ, ರಾವಳಿಗೆ ಬಿಟ್ಟಿಲ್ಲ, ಲಕ್ಷ್ಮಣಿಗೆ ಬಿಟ್ಟಿಲ್ಲ, ಕರ್ಣ ಅಂತವ ಎಂಥದ್ದು ದಾನಸರು ಕರ್ಣಗೆ ಬಿಟ್ಟಿಲ್ಲ, ಅರ್ಜುನಿಗೆ ಬಿಟ್ಟಿಲ್ಲ. ಅದಕ್ಕಾಗಿ ನೀವು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಯಾರಿಗೆ ಭೀ ನಿಮಗೆ ಕೈಲಾಯ್ತು ಒಳ್ಳೇದು ಮಾಡಿರಿ, ಕೈಲೆಲ್ಲ ಸುಮ್ಮನೆ ಇರಿ. ಕೆಡಿಸೋದಂದೆ ಮಾಡಕ್ಕೆ ಹೋಗ್ಬೇಡ್ರಿ. ಕೆಡಿಸ್ಲಕ್ಕೆ ಹೋದ್ರೆ ನಿಮ್ಮ ಮೊದಲು ನೀವು ಕರ್ಮಚೆ ನಿಮ್ಮ ಕೈ ಕರ್ಮಚೆ ಹತ್ತದ.
ಅದು ಕರ್ಮ ಧರ್ಮದ ಮಾರ್ಗದಾಗ ನಡಿಬೇಕು. ಎಲ್ಲರೂ ಒಳ್ಳೆಯದಾಗಿ ನಡೀರಿ. ನಮ್ಮ ಅಪ್ಪಸರು ಧರ್ಮನೇ ಕಡಿಕೆ ಸಾಯತನ ಧರ್ಮ ನಡೆದೆ ಒಳ್ಳೆಯರಿದ್ದರೆ ಆದರೆ ದೇವ್ರು ಒಯ್ಯೋದಿತ್ತಿಲ್ಲ. ದೇವ್ರು ಯಾಕೆ ಒಯ್ದಾನಂದ್ರೆ ನನಗೆ ಅನಿಸ್ತದ ಈಗ ಆಲ್ರೆಡಿ ಈಟೇ ಖಾಲಿ 45 ವರ್ಷನಾಗೆ ಎಲ್ಲ ಇಡೀ ನಮ್ಮ ಕರ್ನಾಟಕದಾಗ ದೇವ್ರು ಆಗಿಬಿಟ್ರು ಅಪ್ಪಸರು. ಇವನಿಗೆ ಬಿಟ್ಟ ತಲೆಗೆ ಅಪ್ಪಸರಿಗೆ ಅಂದ್ರೆ ಪೂರನಂದ್ರೆ ಫೋಟೋನೇ ಎಲ್ಲಿ ಬಿ ಪರಮಾತ್ಮ ಫೋಟೋನೇ ಇರಲ್ಲ ಅಂತೇಳಿ ಅವನಿಗೆ ಈಗ ತಾಳಾರ ಬಟ್ಟೆಗೆ ಲಾಕ್ದಾಗ ಒಂದು ಮುತ್ತು ಅಂತ ಹಂಗೆ ಒಂದು ಮುತ್ತಿ ತೊಗೊಂಡು ಹೋದ. ಮುತ್ತಿಲಿಂದ ಲಾಕ್ ಬೆಳೆತೀವಿ, ಒಬ್ಬರಿಂದ ಒಬ್ಬರು ಬೆಳ್ಕೊತಾ ನಡೆದೀವಿ. ಅದಕ್ಕೆ ಇವರಿಗೆ ಒಯ್ದ್ರಾಯ್ತು ಮುತ್ತಿಗೆ ಇದು ನಾವು ನಿಂತು ಹೋಗ್ತದೆ ಎಲ್ಲರ ಮನೆಯಾಗ. ಈಗಾದ್ರೆ ಭೀ ನಾವು ದೇವರು ಹಾಗೇ ಹೊರಗಿನ ದೇಶದಲ್ಲಿ ಭೀ ಇದೆ ಡಿಮಾಂಡು. ಹೊರಗಿನ ದೇಶದಲ್ಲಿ ಮೊನ್ನೆ ಬರ್ತ್ಡೇ ಮಾಡಿದ್ದಾರೆ. ಈಡು ಫಸ್ಟು ಅದು ಮೂರ್ತಿಗಳಾಗಿ ಎಲ್ಲಿ ಭೀ ನೋಡಿಲ್ಲ, ಯಾರದೇ ಇರಲ್ಲ, ಯಾವ ಹೀರೋದಾಗಿಲ್ಲ ದೇವ್ರದಾಗಿಲ್ಲ, ಒಂದು ವರ್ಷನಾಗೆ ಎಲ್ಲ ಕಡೆ ಮೂರ್ತಿ ಆಗಿದೆ. ಅದಕ್ಕೆ ಅವ್ರ ನಡವಳಿ ಗುಣ, ಅವ್ರ ನಗುಮುಖ ಇನ್ನೂ ಭೀ ನಮಗೆ ಕಣ್ಣ ನೀರು ಬರ್ತವೆ. ಅಪ್ಪು ಸರ್ ಅವರು ಕಟ್ಟಾಭಿಮಾನಿ. ನಾನು ಚಂದನಕೆರೆ ಗ್ರಾಮ, ಗುಲ್ಬರ್ಗ ಜಿಲ್ಲಾ, ಚಿಂಚೋಳಿ ತಾಲೂಕು. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪು ಬಾಸ್. ನಮಸ್ಕಾರ ಊಟಗಳೇ ಅವರು ನಮಸ್ಕಾರ ಹೇಳ್ತೀನಿ. ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮರೇ, ಗುರು ಹಿರಿಯರೇ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೆಳೆಯರೇ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನಲ್ ಮಾಲಕರಿಗೆ ಎಲ್ಲರಿಗೆ ನಾನು ಧನ್ಯವಾದಗಳು ಹೇಳುತ್ತೇನೆ. ಯೂಟ್ಯೂಬ್ ಚಾನಲ್ ಇದೇ ರೀತಿ ನಡಿಬೇಕು, ಒಳ್ಳೆಯ ರೀತಿಯಿಂದ ನಡೆಸಬೇಕು, ಒಳ್ಳೆಯ ರೀತಿಯಿಂದ ಬೆಳಿಬೇಕು ಅಂಥೇಳಿ ನಾನು ಯೂಟ್ಯೂಬ್ ಚಾನಲ್ ಅವರಿಗೆ ಅಪ್ಪು ಸರ್ ಕಡೆಯಿಂದ, ನಾನು ಬಸವರಾಜ್ ಪಾಟೀಲ್ ಅವ್ರ ಕಡೆಯಿಂದ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಗೌಡ್ರಿಗೆ.